ನಮ್ಮ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಪತ್ರಕರ್ತರು ಬಹಳ ಜನ ಇದ್ದಾರೆ ಅಂತ ಅನ್ಸುತ್ತೆ. ನೀವು ನಾನು ಆಮೇಲೆ ಆರ್ಗ್ಯುಮೆಂಟ್ ಮಾಡೋಣ. ಆದ್ರೆ ನಿಮ್ಗೆ ಇಷ್ಟ ಹೇಳ್ತೀನಿ, JDS ನ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ತಪ್ಪಿತಸ್ಥರು ಯಾರೇ ಇದ್ರು ಉಪ್ಪು ತಿನ್ನೋ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ನಾನು ಹೇಳ್ತಾ ಇದ್ದೀನಲ್ಲ, ನೋಡಿ ಬಿಜೆಪಿ ಅವ್ರು ಸೈಲೆಂಟ್ ಯಾರ್ಯಾರು ಇದ್ದಾರೆ ಸೈಲೆಂಟ್ ಆಗಿರೋ ನಾವು ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೇಹಾ ವಿಚಾರನ ಇದಕ್ಕೂ ತಳುಕು ಹಾಕುವಂಥದ್ದು ಬೇಡ. ನೇಹಾ ವಿಚಾರದಲ್ಲಿ ಇನ್ಸೆನ್ಸಿಟಿವ್ ಆಗಿ ಸಿದ್ದರಾಮಯ್ಯನವರು ಹೋಮ್ ಮಿನಿಸ್ಟರ್ ನಡ್ಕೊಂಡಿದ್ರಿಂದಾಗಿ ರಾಜ್ಯಾದ್ಯಂತ ಆಕ್ರೋಶ ಆಯಿತು. ಆ ಆಕ್ರೋಶಕ್ಕೆ ಮಾಧ್ಯಮಗಳು ನೀವು ಕೂಡ ಧ್ವನಿಯಾಗಿದ್ದೀರಿ, ನೀವು ಕೂಡ ಪ್ರಶ್ನೆಯನ್ನು ಮಾಡಿದ್ರಿ. ನಾವು ಪ್ರಶ್ನೆ ಏನು ಹಾಕ್ತಾ ಇದ್ದೀವಿ, ನೀವು ವಿಷಯಾಂತರ ಮಾಡ್ತಾ ಇದ್ದೀರಿ. ನಾನು ವಿಷಯಾಂತರ ಮಾಡ್ತಿಲ್ಲ, ನಾನು ಪತ್ರಕರ್ತನಾಗಿದ್ದವನು, ಇವಾಗಲೂ ಆ ಪತ್ರಕರ್ತ ಬದುಕಿದ್ದಾನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೇನಂತ ಈಗ SIT ತನಿಖೆಗೆ ಅವ್ರು ಆರ್ಡರ್ ಮಾಡಿದಾರಲ್ಲ, ನಾವು SIT ಏನಾದ್ರು ಉದ್ದೇಶಪೂರ್ವಕವಾಗಿ ಯಾರನ್ನ ಫ್ರೇಮ್ ಮಾಡಕ್ ಮಾಡಿದ್ವಿ ಅಂತ ನಾವು ಹೇಳಿದೀವ? ಇಲ್ಲಲ್ವಾ? ಸ್ವಾಗತ ಮಾಡಿದ್ವಿ ತಾನೆ, ತನಿಖೆ ಮಾಡಿ. ಹಾನಗಲ್ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ತನಿಖೆಯನ್ನು ಉನ್ನತ ಮಟ್ಟಕ್ಕೆ ಕೊಡಿ ಅಂತ ಮಾಡಿ ಒತ್ತಾಯ ಮಾಡೋದು ನಿಮ್ಮ ನಾಯಕರು. ಈಗ SIT ಮೇಲೆ ಬಹಳಷ್ಟು ಜನಕ್ಕೆ ನಂಬಿಕೆ ಇಲ್ಲ ಅನ್ನೋ ಮೊದಲಿಂದನೂ ನಡೆದಿದೆ. ಅದು ಅಲ್ಲಿ ಕಿತ್ತಿರೋ ಹಾವು ಇವ್ರ ಸರ್ಕಾರದ ಅಂಡರ್ಲೇ ನಡೆಯುತ್ತೆ ಅಂತ ಬಹಳ ದಿನದಿಂದ SIT ಬಗ್ಗೆ ಬಹಳಷ್ಟು ನಂಬಿಕೆ ಇಲ್ಲ. ಇದನ್ನು ಯಾಕೆ CBI CID ತನಿಖೆಗೆ ನೀವು ಒತ್ತಾಯ ಮಾಡಬಹುದು? ನೋಡಿ, ಯಾವಾಗ ಇದೊಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ, ಸಾಮಾನ್ಯವಾಗಿ ಇದರೊಳಗಡೆ ಒಂದು ಕಾನ್ಸ್ಪಿರಸಿ ಆ ಥರದ್ದೆಲ್ಲ ಬಹಳ ಇತ್ತು, ಇಂಟರ್ ಸ್ಟೇಟ್ ಇತ್ತು ಅಂದರೆ NIA ಬರ್ತಾರೆ. CBI ಕೊಡಬೇಕು ಅಂತಂದಾಗ ಆ ಪ್ರಕರಣದಲ್ಲಿ ಏನೋ ಬಹಳ ದೊಡ್ಡ ಪಿತೂರಿ ಆ ಥರದ್ದೆಲ್ಲ ವಿಚಾರ ಇದ್ದಾಗ CBI ಈ ಥರದ್ದೆಲ್ಲದು ಒತ್ತಾಯ ಮಾಡೋಂಥದ್ದು ಇದೆ. ಇಲ್ಲಿ SIT ತನಿಖೆ ಮಾಡಿದ್ರೆ SIT ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ತನಿಖೆಯನ್ನು ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿದ್ರೆ ಸಾಕು. ನಮ್ಮ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಪತ್ರಕರ್ತರು ಬಹಳ ಜನ ಇದ್ದಾರೆ ಅಂತ ಅನ್ಸುತ್ತೆ. ನೀವು ನಾನು ಆಮೇಲೆ ಆರ್ಗ್ಯುಮೆಂಟ್ ಮಾಡೋಣ. ಆದ್ರೆ ನಿಮ್ಗೆ ಇಷ್ಟ ಹೇಳ್ತೀನಿ, JDS ನ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ತಪ್ಪಿತಸ್ಥರು ಯಾರೇ ಇದ್ರು ಉಪ್ಪು ತಿನ್ನೋ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ನಾನು ಹೇಳ್ತಾ ಇದ್ದೀನಲ್ಲ, ನೋಡಿ ಬಿಜೆಪಿ ಅವ್ರು ಸೈಲೆಂಟ್ ಯಾರ್ಯಾರು ಇದ್ದಾರೆ ಸೈಲೆಂಟ್ ಆಗಿರೋ ನಾವು ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೇಹಾ ವಿಚಾರನ ಇದಕ್ಕೂ ತಳುಕು ಹಾಕುವಂಥದ್ದು ಬೇಡ. ನೇಹಾ ವಿಚಾರದಲ್ಲಿ ಇನ್ಸೆನ್ಸಿಟಿವ್ ಆಗಿ ಸಿದ್ದರಾಮಯ್ಯನವರು ಹೋಮ್ ಮಿನಿಸ್ಟರ್ ನಡ್ಕೊಂಡಿದ್ರಿಂದಾಗಿ ರಾಜ್ಯಾದ್ಯಂತ ಆಕ್ರೋಶ ಆಯಿತು. ಆ ಆಕ್ರೋಶಕ್ಕೆ ಮಾಧ್ಯಮಗಳು ನೀವು ಕೂಡ ಧ್ವನಿಯಾಗಿದ್ದೀರಿ, ನೀವು ಕೂಡ ಪ್ರಶ್ನೆಯನ್ನು ಮಾಡಿದ್ರಿ. ನಾವು ಪ್ರಶ್ನೆ ಏನು ಹಾಕ್ತಾ ಇದ್ದೀವಿ, ನೀವು ವಿಷಯಾಂತರ ಮಾಡ್ತಾ ಇದ್ದೀರಿ. ನಾನು ವಿಷಯಾಂತರ ಮಾಡ್ತಿಲ್ಲ, ನಾನು ಪತ್ರಕರ್ತನಾಗಿದ್ದವನು, ಇವಾಗಲೂ ಆ ಪತ್ರಕರ್ತ ಬದುಕಿದ್ದಾನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೇನಂತ ಈಗ SIT ತನಿಖೆಗೆ ಅವ್ರು ಆರ್ಡರ್ ಮಾಡಿದಾರಲ್ಲ, ನಾವು SIT ಏನಾದ್ರು ಉದ್ದೇಶಪೂರ್ವಕವಾಗಿ ಯಾರನ್ನ ಫ್ರೇಮ್ ಮಾಡಕ್ ಮಾಡಿದ್ವಿ ಅಂತ ನಾವು ಹೇಳಿದೀವ? ಇಲ್ಲಲ್ವಾ? ಸ್ವಾಗತ ಮಾಡಿದ್ವಿ ತಾನೆ, ತನಿಖೆ ಮಾಡಿ. ಹಾನಗಲ್ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ತನಿಖೆಯನ್ನು ಉನ್ನತ ಮಟ್ಟಕ್ಕೆ ಕೊಡಿ ಅಂತ ಮಾಡಿ ಒತ್ತಾಯ ಮಾಡೋದು ನಿಮ್ಮ ನಾಯಕರು. ಈಗ SIT ಮೇಲೆ ಬಹಳಷ್ಟು ಜನಕ್ಕೆ ನಂಬಿಕೆ ಇಲ್ಲ ಅನ್ನೋ ಮೊದಲಿಂದನೂ ನಡೆದಿದೆ. ಅದು ಅಲ್ಲಿ ಕಿತ್ತಿರೋ ಹಾವು ಇವ್ರ ಸರ್ಕಾರದ ಅಂಡರ್ಲೇ ನಡೆಯುತ್ತೆ ಅಂತ ಬಹಳ ದಿನದಿಂದ SIT ಬಗ್ಗೆ ಬಹಳಷ್ಟು ನಂಬಿಕೆ ಇಲ್ಲ. ಇದನ್ನು ಯಾಕೆ CBI CID ತನಿಖೆಗೆ ನೀವು ಒತ್ತಾಯ ಮಾಡಬಹುದು? ನೋಡಿ, ಯಾವಾಗ ಇದೊಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ, ಸಾಮಾನ್ಯವಾಗಿ ಇದರೊಳಗಡೆ ಒಂದು ಕಾನ್ಸ್ಪಿರಸಿ ಆ ಥರದ್ದೆಲ್ಲ ಬಹಳ ಇತ್ತು, ಇಂಟರ್ ಸ್ಟೇಟ್ ಇತ್ತು ಅಂದರೆ NIA ಬರ್ತಾರೆ. CBI ಕೊಡಬೇಕು ಅಂತಂದಾಗ ಆ ಪ್ರಕರಣದಲ್ಲಿ ಏನೋ ಬಹಳ ದೊಡ್ಡ ಪಿತೂರಿ ಆ ಥರದ್ದೆಲ್ಲ ವಿಚಾರ ಇದ್ದಾಗ CBI ಈ ಥರದ್ದೆಲ್ಲದು ಒತ್ತಾಯ ಮಾಡೋಂಥದ್ದು ಇದೆ. ಇಲ್ಲಿ SIT ತನಿಖೆ ಮಾಡಿದ್ರೆ SIT ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ತನಿಖೆಯನ್ನು ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿದ್ರೆ ಸಾಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.